ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ದಾಸವಾಳ ಕಟ್ಟಿಂಗ್ಸ್ನ ನಾನು ಇವತ್ತು ತೊಗೊಂಬಂದಿದ್ದೀನಿ ಅಂತ. ಈ ಕಟ್ಟಿಂಗ್ಸ್ನ ನಾನು ಎಲ್ಲಿಂದ ತೊಗೊಂಡು ಬಂದಿದ್ದೀನಿ ಮತ್ತು ಎಷ್ಟು ಕಲರ್ಸ್ನ ನಾನು ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಡಬಲ್ ಪೆಟಲ್ ಆಗಿರ್ಬೋದು ಅಥವಾ ಸಿಂಗಲ್ ಪೆಟಲ್ಸ್ ಆಗಿರ್ಬೋದು, ನಮ್ಮ ಗಾರ್ಡನಲ್ಲಿ ಇಲ್ಲದೆ ಇರುವಂತಹ ದಾಸವಾಳ ಕಟ್ಟಿಂಗ್ಸ್ನ ನಾನಿವತ್ತು ತೊಗೊಂಡು ಬಂದಿದ್ದೀನಿ. ಯಾವುದೆಲ್ಲ ಕಲರ್ಸ್ಗಳಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಾನು ಆ ಕಟ್ಟಿಂಗ್ಸ್ನ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಥರ ಕಟ್ಟಿಂಗ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ನನ್ನ ಹತ್ರ ಸಿಂಗಲ್ ಪೆಟಲ್ ಆಗಿರ್ಬೋದು, ಡಬಲ್ ಪೆಟಲ್ ಆಗಿರ್ಬೋದು, ಈ ಥರ ಕಲರ್ಸ್ಗಳು ಇರಲಿಲ್ಲ. ಆ ಹೂ ಬಿಟ್ಟಿರುವಂತಹ ಗಿಡನೂ ಕೂಡ ನಾನು ಇವಾಗ ತೋರಿಸ್ತೀನಿ. ಮೊದಲಿಗೆ ಇಷ್ಟು ಕಡ್ಡಿಗಳನ್ನ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನಾನಿವತ್ತು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ. ಅಲ್ಲಿ ತುಂಬಾ ದಾಸವಾಳ ಗಿಡದ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಅವರು ಮನೆ ಹಿಂದೆಗಡೆ ತುಂಬಾ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ, ದಾಸವಾಳ ಗಿಡಗಳನ್ನ. ನೋಡಿ ಇಲ್ಲಿ ಡೈರೆ ಗಿಡ ಕೂಡ ಇದ್ದಾವೆ. ಇದು ತುಂಬಾ ರೆಡ್ಡು, ನಮಗೆ ಡಾರ್ಕ್ ರೆಡ್ಡು. ನಮ್ಮ ಹತ್ರ ಇರೋವಂಥದ್ದು ಕಲರು ತುಂಬ ಲೈಟ್ ಕಲರು, ಇದು ತುಂಬ ಡಾರ್ಕ್ ಇತ್ತು. ಅದನ್ನು ಸ್ವಲ್ಪ ಒಂದು ಕಡ್ಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ತುಂಬ ರೇರ್ ಕಲರ್ ಇದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು ದಾಸವಾಳ. ಇವರು ಎಲ್ಲ ಫುಲ್ಲು ಕಟ್ಟಿಂಗ್ಸ್ನೇ ಅಂತ ತಂದು ಹಾಕ್ಕೊಂಡಿರೋದು. ಕಟ್ಟಿಂಗ್ಸ್ನ ಹಾಕಿದ್ರೆ ಬರ್ತವೆ, ನೀನು ಕಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಇವತ್ತು ಕಟ್ ಮಾಡಿಕೊಟ್ಟಿದ್ರೆ. ಹಾಗೆ ಈ ಒಂದು ಇದು ಡೈರೆ ಹೂವು ನೋಡಿ ನಮ್ಮ ಗಾರ್ಡನಲ್ಲಿ ಇರಲಿಲ್ಲ. ಇದು ಒಂದು ಕಡ್ಡಿನೂ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಮನೆ ಮುಂದೆಗಡೆನೂ ಸ್ವಲ್ಪ ಇದು ಗ್ರೀನ್ ಕಲರ್ ಮುಗ್ಗಿದೆ ನೋಡಿ. ಒಂದು ವಾರ ಇರುತ್ತಂತೆ ಅರಳಿದ್ರೆ ಗಿಡದಲ್ಲಿ. ಇದು ವೈಟ್ ಕಲರು, ಆದರೆ ಇದು ದಾಸವಾಳ ಗಿಡ ಅಲ್ಲ, ಇದೇ ಒಂಥರ ಶೋ ಗಿಡ, ಆದರೆ ಸೇಮ್ ದಾಸವಾಳ ಹೂ ಥರನೇ ಇರುತ್ತಂತೆ. ಅದನ್ನು ಕೂಡ ಒಂದು ಕಡ್ಡಿ ಕಟ್ ಮಾಡ್ಕೊಂಡು ಕೊಟ್ಟರು ಅವರೇನೆಯ. ಚೆನ್ನಾಗಿದೆ, ಒಂದು ಕಡ್ಡಿ ನೀನು ಹಾಕು. ನಾನು ಕಡ್ಡಿನೇ ಹಾಕಿರೋದು, ಬಂದಿದೆ ಗಿಡ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡು ಕೊಟ್ಟರು. ಹಾಗೆ ಇಲ್ಲಿ ಬಂದರೆ ಇನ್ನೂ ಎರಡು ಕಲರ್ ದಾಸವಾಳ ಇದೆ, ಅದನ್ನು ಕೂಡ ನನಗೆ ಕಟ್ ಮಾಡ್ಕೊಂಡು ಕೊಟ್ಟರು. ನನ್ನ ಹತ್ರ ಇರೋದು ತುಂಬ ಪುಟಾಣಿದು. ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದೆ. ಈ ಕಲರು ಕೂಡ ನನ್ನ ಹತ್ರ ಇರಲಿಲ್ಲ. ನನ್ನ ಹತ್ರ ಸಿಂಗಲ್ ಪೆಟಲ್ ಇದೆ, ಆದರೆ ದೊಡ್ಡ ಸೈಜು. ಇದು ಮಾಮೂಲಿ ನಾರ್ಮಲ್ಲು, ಅಷ್ಟು ದೊಡ್ಡ ಸೈಜ್ ಏನು ಬಿಡೋದಿಲ್ಲ ಇದು. ಇದು ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಡಬಲ್ ಪೆಟಲ್ದು ಇತ್ತು, ಸಿಂಗಲ್ ಪೆಟಲ್ದು ಇತ್ತು. ಎರಡೂ ಕೂಡ ನನಗೆ ಕಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ ಕಡ್ಡಿಗಳಂತೂ, ಕಲೆಕ್ಷನ್ ದಾಸವಾಳ ಗಿಡಗಳು. ಅದನ್ನೆಲ್ಲ ನಾನು ಇವತ್ತು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನಾನು ತುಂಬ ಕಟ್ಟಿಂಗ್ಸಿಂದನೇ ದಾಸವಾಳ ಗಿಡಗಳನ್ನ ಬೆಳೆಸ್ಕೊಂಡಿರೋದು. ನಾನು ನರ್ಸರಿಯಿಂದ ತಂದಿರೋದಕ್ಕಿಂತ ಕಟ್ಟಿಂಗ್ಸ್ ಗಿಡನೇ ನಮ್ಮ ಗಾರ್ಡನಲ್ಲಿ ಜಾಸ್ತಿ ಇರುವಂಥದ್ದು. ನೋಡಿ ನಾನೆಲ್ಲ ಇವಾಗ ಎಲ್ಲ ಹಿಂಡಿಸ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ತೀನಿ. ಅಲ್ಲಿ ಡೈರೆ ಗಿಡನೂ ಕೂಡ 2 ತೊಗೊಂಡು ಬಂದಿದ್ದೆ. ಅದೇನು ಕಡ್ಡಿ ಹಾಕಿದ್ರೂ ಕೂಡ ಬರ್ತದೆ ಡೈರೆ ಗಿಡ. ಗೆಡ್ಡೆನೇ ತೊಗೊಂಬಂದು ಹಾಕಬೇಕು ಅಂತ ಏನಿಲ್ಲ. ಅದು ಗಿಡನ ನಾವು ಸೈಡಲ್ಲಿ ಐರ್ ಬಂದಿರ್ತಾವಲ್ಲ, ಅದನ್ನು ಕಿತ್ಕೊಂಬಂದು ಹಾಕಿದ್ರೆ ಸಾಕು. ನಾನು ಅದಕ್ಕೆ ರೆಡ್ ಕಲರ್ದೊಂದು, ಅದು ಇನ್ನೊಂದು ಕಲರ್ ತೋರಿಸಿದ್ನಲ್ಲ, ಅವೆರಡು ಕಲರ್ನು ಕೂಡ ತೊಗೊಂಡು ಬಂದಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿ ಒಂದೊಂದು ಕಲರ್ನು ಕೂಡ ನಾನು ಕಟ್ ಮಾಡಿ ಈ ಥರ ಹಿಂಡಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ನಾನು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಗೊತ್ತಾ, ನಾನು ಮೊದಲಿಗೆ ನನ್ನ ದಾಸವಾಳ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ನಲ್ಲ ಪಾಟಲ್ಲಿ, ಅದಕ್ಕೇ ನಾನು ಇದನ್ನು 3 ಮಂತ್ಸ್ ಆದಮೇಲೆ ರೀಪಾಟ್ ಮಾಡ್ತೀನಿ. ಅಷ್ಟರಲ್ಲಿ ಇವಾಗ ಹಾಕುವಂತಹ ಗಿಡಗಳು ಕೂಡ ಬರ್ತವೆ. ಆವಾಗ ನಾನು ರೀಪಾಟ್ ಮಾಡಬೇಕಾದ್ರೆ ಗಿಡನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಪಾಟ್ಗೆ ಇವಾಗ ಊರ್ತಾ ಇದ್ದೀನಿ. ನಾನು ಮಣ್ಣು ತೊಗೊಂಡು ಬಂದಿಲ್ಲ ಮತ್ತು ಗೊಬ್ಬರನೂ ಕೂಡ ತೊಗೊಂಡು ಬಂದಿಲ್ಲ. ಆ ಥರ ಅಷ್ಟರಲ್ಲಿ ಗಿಡ ಸ್ವಲ್ಪ ಬಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಬಂದಿದ ತಕ್ಷಣ ಕಟ್ ಮಾಡಿ ಈ ರೀತಿ ಎಲ್ಲ ಪಾಟ್ಗಳಿಗೂ ಕೂಡ ಒಂದೊಂದು ಕಲರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ತುಂಬ ಗಿಡಗಳನ್ನ ಇದೇ ರೀತಿ ಹೆಚ್ಚಿಸ್ಕೊಂಡಿರೋದು ಸ್ನೇಹಿತರೆ. ರೀಪಾಟ್ ಮಾಡಬೇಕಾದ್ರೆ ಬೇರೆ ಸಮೇತನ ತೊಗೊಂಡು ನಾವು ಬೇರೆ ಪಾಟ್ಗೆ ಅವನ್ನ ಶಿಫ್ಟ್ ಮಾಡ್ಕೋಬೋದು. ಈ ರೀತಿಯಾಗಿ ಹಾಕ್ಕೊಂಡ್ರೂ ಕೂಡ ಗಿಡ ತುಂಬಾ ಚೆನ್ನಾಗಿ ಬರ್ತವೆ. ಸಪ್ರೇಟೇ ಹಾಕಬೇಕು ಅಂತ ಏನಿಲ್ಲ. ಇಲ್ಲಿ ಶೋ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದೆ, ಅದ್ರ ಗಿಡ ಬಂದ ಮೇಲೆ ನಾನು ಶೋ ಪ್ಲ್ಯಾಂಟ್ ಕಿತ್ತಾಕ್ಬಿಡ್ತೀನಿ ಹೂ ಬಿಟ್ಟ ಮೇಲೆ. ಇದು ಆಗಿ ಗಿಡದ ಇದು ಪಾಟಲ್ಲಿ ಇರ್ತದಲ್ಲ, ಪಾಟಲ್ಲಿ ಅವನ್ನ ನಾವು ಎಕ್ಸ್ಚೇಂಜ್ ಮಾಡ್ತಾ ಇರಬಾರ್ದು. ಕಟ್ಟಿಂಗ್ಸ್ನ ಹಾಕಿದಾಗ ಅವಾಗ ಚೆನ್ನಾಗೇ ಬರೋದು. ನಾವು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ್ಲೇ ಗಿಡ ಹಾಳಾಗೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಾದ್ರೆ ಯಾವ ರೀತಿ ಬರ್ತವೆ ಕಟ್ಟಿಂಗ್ಸ್ ಈ ರೀತಿ ಹಾಕ್ಕೊಂಡ್ರೆ ಅಂತ. ರೀಪಾಟ್ ಮಾಡ್ಬೇಕಾದ್ರೆ ಎಲ್ಲ ನಾವು ನೀಟಾಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ನಾನು ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪಾಟ್ಗಳು ಇದ್ದಾವೆ, ಆದರೆ ಮಣ್ಣು ಮತ್ತು ಗೊಬ್ಬರ ಎರಡೂ ಇಲ್ಲ. ಅದು ತೊಗೊಂಬರೋಕ್ಕೆ ನನಗೆ ಇನ್ನೂ 2 ಡೇಸ್ ಬೇಕು. ಅಷ್ಟರಲ್ಲಿ ಬಾಡುತ್ತೆ ಅಂದ್ಬಿಟ್ಟು ನಾನು ಈ ಐಡಿಯಾನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ನೇಹಿತರೆ. ನೋಡಿದ್ರಲ್ಲ ನಾನು ಈ ರೀತಿಯಾಗಿ ಹಾಕ್ಕೊಂಡಿರೋದನ್ನ.
ನಳಿನವ್ರ ಹತ್ರ ತೊಗೊಂಡಿರುವಂತಹ ಗಿಡಗಳು ತುಂಬಾ ಹೆಲ್ದಿಯಾಗಿದ್ದಾವೆ. ಯಾವ ಗಿಡನೂ ಕೂಡ ಹಾಳಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಅವ್ರು ಕೊಟ್ಟು ಕಳಿಸಿರುವಂಥ ಅಷ್ಟು ಗಿಡನೂ ಕೂಡ ಡೈಲಿ ಒಂದೊಂದು ಹೂ ಬರ್ತಾನೆ ಇದ್ದಾವೆ. ಗಿಡ ತುಂಬಾ ಹೆಲ್ದಿಯಾಗಿದ್ದಾವೆ ಸ್ನೇಹಿತರೆ. ಹಾಗೆ ಇಲ್ಲಿ 2 ಕೂಡ ಇದ್ವಲ್ಲ ಡೈರೆ ಗಿಡ, ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸೈಡಲ್ಲಿ ಎಲ್ಲೂ ಜಾಗನೇ ಇಲ್ದಂಗೆ ಆಗಿಬಿಟ್ಟಿದೆ ನನಗೆ ನೆಲದ ಮೇಲೆ. ಎಲ್ಲ ಡೈರೆ ಗಿಡಗಳು ನಾನು ಹಾಕ್ಕೊಂಡಿರುವಂತಹ ಡೈರೆ ಗಿಡಗಳು ಸೈಡಲ್ಲೆಲ್ಲ ಒಂದು ಸೈಡೆಲ್ಲ ಫುಲ್ಲು ಡೈರೆ ಗಿಡಗಳೇ ಇದ್ದಾವೆ. ಅಲ್ಲೇ ಮಧ್ಯದಲ್ಲಿ ಒಂದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಒಂದು 2-3 ದಿನ ಆದಮೇಲೆ ಅದೇ ನೀಟಾಗಿ ಒಂದು ಕಡ್ಡಿ ಕಟ್ಟು ನಿಲ್ಲಿಸಿದ್ರೆ ಅವಾಗ ಗಿಡ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ಸುಮ್ಮನೆ ಮಣ್ಣಿಗೆ ಊರ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಕಡೆ ಸೈಡು ಬಂದರೆ ಗಿಡಗಳು ನೋಡಿ ಎಲ್ಲೂ ಜಾಗ ಇಲ್ಲ. ಸೇವಂತಿಗೆ ಗಿಡಗಳು, ಡೈರೆ ಗಿಡಗಳು ಇವೇ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಇಲ್ಲಿ ಮಧ್ಯದಲ್ಲೂ ಅಡಿಕೆ ಗಿಡದ ಹತ್ರ ಸ್ವಲ್ಪ ಜಾಗ ಇತ್ತು, ಅಲ್ಲೂ ಕೂಡ ಡೈರೆ ಗಿಡ ಹಾಕಿದ್ದೀನಿ. ಈ ಕಡೆ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಗೆಡ್ಡೆಗಳು ಬಂದಾಗ ನೆಕ್ಸ್ಟ್ ನಾನು ಐರ್ಗಳು ಬರ್ತಾಯಿದ್ದಾಗಲೇ ಇದನ್ನ ಒಂದು ಹಾಕಿದ್ರೆ ಪಕ್ಕದಲ್ಲೆಲ್ಲ ಐರ್ಗಳು ಬರ್ತಾಯಿರ್ತವೆ. ಆವಾಗ ನಾನು ಕಿತ್ಬಿಟ್ಟು ಮತ್ತೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾನು ಐರ್ಗಳನ್ನ ಹೆಚ್ಚಿಸ್ಕೊಳ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ನಾನು ಯಾವ ರೀತಿ ಕಟಿಂಗ್ಸ್ನ ಹಾಕ್ಕೊಂಡೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಸ್ನೇಹಿತರೆ. ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.